ನನಗೆ ಕೆಲವೊಂದ್ಸರ ಅನ್ಸುತ್ತ ಪೇಷನ್ಸಿಗೆ ಮತ್ತು ಅಗ್ರಿಕಲ್ಚರಿಗೆ ಬಹಳಷ್ಟು ನಂಟೈತೇನೋ ಅಂತ. ನನಗೆ ಇವತ್ತ ಒಂದು ಹುಡುಗ ಒಂದು ಕ್ವಶನ್ ಕೇಳ್ದೇನ್ರಿ, ಬ್ರೋ ಮಂತ್ಲಿ 2-3 ಸರ್ತಿ ಟ್ರಿಪ್ ಮಾಡ್ತೀರಾ, ಯಾವಾಗಾದ್ರೂ ಫ್ರೀ ಇದ್ರಪ್ಪ ಅಂತಂದ್ರೆ ನಿಮ್ಮ ಹಳ್ಳಿ ಕಡೆ ಹೋಗಿ ಫಾರ್ಮಿಂಗ್ ಮಾಡ್ತೀರಾ ಮತ್ತೆ ಡೈಲಿ ಕನ್ಸಿಸ್ಟೆನ್ಸಿಯಿಂದ ಒಂದೊಂದು ವಿಡಿಯೋ ಅಪ್ಲೋಡ್ ಮಾಡ್ತೀರಾ, ಅದ್ರ ಜೊತೆಗೆ ಈ ಟ್ರಿಪ್ ಹ್ಯಾಂಡಲ್ ಮಾಡ್ತೀರಾ. ಟ್ರಿಪ್ ಹ್ಯಾಂಡಲ್ ಮಾಡೋದಂತಂದ್ರೆ ಇಟ್ಸ್ ನಾಟ್ ಎ ಈಜಿ ಥಿಂಗ್. ಹೋಗೋದು ಐಟ್ನರಿ ತೋರಿಸ್ಕೊಳ್ಳೋದು ಅದು ಅಷ್ಟೇ ಅಲ್ಲ. ಒಂದು ಟ್ರಿಪ್ ಅಂತಂದ್ರೆ ಅದ್ರಾಗ 12-13 ಜನ ಇರ್ಬೋದು. ಬಟ್ 12-13 ಜನರದು ಮೈಂಡ್ ಸೆಟ್ ಬೇರೆ ಇರುತ್ತೆ, ಅವ್ರದ್ದು ಯೋಚನೆಗಳು ಬೇರೆ ಇರುತ್ತೆ, ಅವ್ರದೇ ಆದ ಆಟಿಟ್ಯೂಡ್ಗಳು ಬೇರೆ ಇರುತ್ತೆ. ಅದ್ರೊಳಗ ಪ್ರತಿಯೊಬ್ಬರ ಮೈಂಡ್ ಸೆಟ್ ಬೇರೆ ಇರುತ್ತೆ. ಅವ್ರ ಮೈಂಡ್ ಸೆಟ್ ನಾ ಅರ್ಥ ಮಾಡ್ಕೊಂಡು ಅವ್ರಿಗೆ ಅವ್ರದೇ ಮೈಂಡ್ ಸೆಟ್ ನಾಗ ಅರ್ಥ ಮಾಡಿಸಿ ಆ ವ್ಯಕ್ತಿ ನಿಂತ ನಾ ಏನೋ ಒಂದು ಹೊಸದಾಗ ಕಲಿತೀನಪ್ಪ ಅಂತಂದ್ರೆ ಅದು ಒಂದು ನನಗೆ ಎಕ್ಸ್ಪೀರಿಯನ್ಸ್ ರೀ. ಆ ಎಕ್ಸ್ಪೀರಿಯನ್ಸ್ ಯಾವಾಗ ಬರುತ್ತಪ್ಪ ಅಂತಂದ್ರೆ ನಮ್ಮಲ್ಲಿ ಪೇಷನ್ಸ್ ಇರ್ಬೇಕ್ರಿ. ಈ ತರ ಬಹಳಷ್ಟು ವಿಚಾರಗಳನ್ನ ನಾ ಎಕ್ಸ್ಪೀರಿಯನ್ಸ್ ಮಾಡಿ ಆ ಎಕ್ಸ್ಪೀರಿಯನ್ಸ್ ನನ್ನ ಮೈಂಡ್ ನಾಗಿರೋ ಬಕೆಟ್ಸ್ ಗಳಿಗೆ ಫುಲ್ ಮಾಡಿ ಏನೋ ಒಂದು ಹೊಸ ವಿಚಾರ ಕಲಿತೀವಪ್ಪ ಅಂತಂದ್ರೆ ನಮ್ಮ ಹತ್ರ ಇರೋ ಸ್ವಲ್ಪ ಪೇಷನ್ಸ್ ರೀ. ಆ ಪೇಷನ್ಸ್ ನಾ ನಮ್ಮ ಅವ್ವ ಅಪ್ಪಗ್ ನೋಡಿ ಕಲಿತೀನಿ ನೋಡ್ರಿ. ಪ್ರತಿ ವರ್ಷ ಹೊಲದಾಗ ಲಾಭ ಆಗ್ಲಿ ಬಿಡ್ಲಿ ಅದೇ ಪೇಷನ್ಸ್ ಅದೇ ನಂಬಿಕೆ ನಿಂತ ಭೂಮಿ ತಾಗಿ ದುಡಿತಾರ ನೋಡ್ರಿ. ಅವರಿಂದ ನಾ ಕಲಿಯೋದಷ್ಟೇ ನೋಡ್ರಿ. ನಮಸ್ಕಾರ ಎಲ್ಲ ದೊಡ್ಡ ಮಂದಿಗೆ.